ಸಾವಿಗೆ ಸಾವಿರ ದಾರಿ. ಮೊನ್ನೆ ನಡೆದಂತ ಕರ್ನೂಲ್ ಬಸ್ ಫೈರ್ ಇನ್ಸಿಡೆಂಟ್ ನ ನೀವು ಕೇಳ್ತಾ ಹೋದ್ರೆ ಎಲ್ರಿಗೂ ಗಾಬರಿ ಆಗೋದೇನಂದ್ರೆ 20 ಜನ ಫೈರ್ ಆಕ್ಸಿಡೆಂಟ್ ಇಂದ ಸತ್ತೋಗಿದ್ದಾರೆ. ಅಂದ್ರೆ ಇಲ್ಲಿ ಕಾಡ್ತಿರುವಂತ ಪ್ರಶ್ನೆ ಏನಂದ್ರೆ ತಪ್ಪು ಯಾರದು? ಇದನ್ನ ತಪ್ಸೋಕ್ ಆಗ್ತಿರ್ಲಿಲ್ವಾ? ಆಕ್ಚುಲಿ ಅಲ್ಲಿ ಇನ್ಸಿಡೆಂಟ್ ನಡೆದಿದ್ದೇನು? ಇದನ್ನ ಬಸ್ ಡ್ರೈವರ್ 1 ಮೈನ್ ಡ್ರೈವರ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಡ್ರೈವರ್ 2 ಸ್ಪೇರ್ ಡ್ರೈವರ್ ಇರ್ತಾರಲ್ಲ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಆ ಜಾಗಕ್ಕೆ ಹೋದಂತ DIG ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಆ ಜಾಗಕ್ಕೆ ಹೋದಂತ ಫೈರ್ ಫೈಟರ್ಸ್ ಅಬ್ಸರ್ವ್ ಮಾಡಿ ಅದನ್ನ ಫೈರ್ ನ ನಲ್ ಮಾಡೋದಿಕ್ಕೆ ಮಾಡಿದಂತ ಪ್ರಯತ್ನ ಏನು, ಅವ್ರು ಅಬ್ಸರ್ವ್ ಮಾಡಿದಂತ ವಿಷಯಗಳೇನು, ಈ ಎಲ್ಲಾ ವಿಷಯಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಕರ್ನೂಲ್ ಬಸ್ ಫೈರ್ ಇನ್ಸಿಡೆಂಟ್. ಅಕ್ಟೋಬರ್ 23, 2025 ಗುರುವಾರ ರಾತ್ರಿ ಸುಮಾರು 9:30ಕ್ಕೆ ಆ ಬಸ್ಸು ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಿದ್ದಂತ AC ವೋಲ್ವೋ ಬಸ್. ಅದರಲ್ಲಿ ಒಬ್ರು ಮೇನ್ ಡ್ರೈವರ್ ಇದ್ರು, ಒಬ್ರು ಸಬ್ ಡ್ರೈವರ್ ಇದ್ರು, ಅಂದ್ರೆ ಸ್ಪೇರ್ ಡ್ರೈವರ್ ಇರ್ತಾರೆ. ಟೋಟಲ್ ಟ್ರಾವೆಲ್ ಟೈಮ್ ಇದ್ದಿದ್ದು 9 ಅವರ್ಸ್. ಅದರಲ್ಲಿ ಇದ್ದಂತ ಪ್ಯಾಸೆಂಜರ್ಸ್ ಬಂದು 39 ಜನ, ಇನ್ಕ್ಲೂಡಿಂಗ್ ಕಿಡ್ಸ್ ಎಲ್ಲರನ್ನು ಸೇರಿಸಿ. ರಾತ್ರಿ ಸುಮಾರು 9:30ಕ್ಕೆ ಹೈದರಾಬಾದ್ ನಲ್ಲಿ ಮೇನ್ ಸ್ಟಾಪ್ ಗಳಲ್ಲಿ ಇದ್ದಂತ ಪ್ಯಾಸೆಂಜರ್ಸ್ ಗಳನ್ನ ಕೂರಿಸ್ಕೊಂಡು ಆ ಬಸ್ಸು ಸ್ಟಾರ್ಟ್ ಆಗುತ್ತೆ. ರಾತ್ರಿ ಸುಮಾರು 2ರಿಂದ 2:30ಕ್ಕೆ ಕಿಯಾ ಶೋರೂಮ್ ಪಕ್ಕದಲ್ಲಿರುವಂತ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ನ ಹಾಕ್ಸೋದಿಕ್ಕೆ ಆ ಬಸ್ಸು ನಿಲ್ಸುತ್ತೆ. ಅದರ CCTV ಫುಟೇಜ್ಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗಿದ್ದಾವೆ. ಸುಮಾರು ರಾತ್ರಿ 3 ಗಂಟೆಯಿಂದ 3:30 ಆ ಟೈಮಲ್ಲಿ ಬಸ್ನ ಮೇನ್ ಡ್ರೈವರು ಡ್ರೈವ್ ಮಾಡ್ತಾ ಇದ್ದಾರೆ. ಬಸ್ನ ಇನ್ನೊಬ್ರು ಸ್ಪೇರ್ ಡ್ರೈವರು ಹಿಂದೆಗಡೆ, ಅಂದ್ರೆ ಡ್ರೈವ್ ಮಾಡ್ತಾರಲ್ಲ ಅವರ ಹಿಂದೆನೆ ಅವ್ರಿಗೆ ಮಲ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಡೆಡಿಕೇಟೆಡ್ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ನಲ್ಲಿ ಅವರು ಮಲಗಿದ್ದಾರೆ. ಯಾರು? ಸ್ಪೇರ್ ಡ್ರೈವರು. ಈ ಬಸ್ ಅಲ್ಲಿ ಇದ್ದಂತ ಕೆಲವು ವಿಷಯಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಷ್ಟು ಸಾವಿಗೆ ಕಾರಣ ಯಾರು, ಯಾರ ಇಗ್ನೋರೆನ್ಸ್, ಯಾರ ನೆಗ್ಲಿಜೆನ್ಸಿ ಅಂತ ಕೂಡ ನಿಮ್ಗೂ ಅರ್ಥ ಆಗುತ್ತೆ. ಈಗ ಬಸ್ ಡ್ರೈವರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 3 ಗಂಟೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಡೀಪ್ ಸ್ಲೀಪ್ ಅಲ್ಲಿ ಇರ್ತಾರೆ. ಯೂಶಲಿ ಲೇಟ್ ನೈಟ್ ಸ್ಲೀಪ್ ಮಾಡೋರೆಲ್ಲ 2 ಗಂಟೆ ತನಕ ಮ್ಯಾಕ್ಸಿಮಮ್ ಇರ್ತಾರೆ, 2-2:30 ತನಕ. ಅದಾದ್ಮೇಲೆ ಅವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರೂ ಸ್ಲೀಪ್ಗೆ ಹೋಗ್ತಾರೆ. 100% ಮೋಸ್ಟ್ ಆಫ್ ದ ಪೀಪಲ್ ನಿದ್ದೆಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ತಿರುವಂತ ಒಂದು ನ್ಯಾಷನಲ್ ಹೈವೇ ನಲ್ಲಿ ಡ್ರೈವರ್ ಓಡಿಸ್ತಾ ಇರೋ ಟೈಮಲ್ಲಿ 3 ಗಂಟೆ ಮಳೆ ಬರ್ತಿದೆ. ಅದೇ ಟೈಮಲ್ಲಿ ಅವರ ಮುಂದೆ, ಅಂದ್ರೆ ಬಸ್ ಡ್ರೈವ್ ಮಾಡುವವರ ಮುಂದೆ ಒಂದು ಬೈಕ್, ಪಲ್ಸರ್ ಬೈಕ್ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ಆಕ್ಸಿಡೆಂಟ್ ಆಗಿ ಬಿದ್ದಂತ ಪಲ್ಸರ್ ಬೈಕ್ ರೋಡ್ ನ ಮಧ್ಯದಲ್ಲೇ ಇದ್ದಂತೆ. ಅದರ ವಿಸಿಬಿಲಿಟಿ ಕರೆಕ್ಟ್ ಆಗಿ ಕಾಣದೇ ಇರೋ ಕಾರಣಕ್ಕೆ ಡ್ರೈವರ್ ಅದ್ರ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ, ಅಂದ್ರೆ ಗುದಿಸಿದ್ದಾರೆ, ಹತ್ತಿಸಿದ್ದಾರೆ. ಆ ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಟೈಮ್ ಅಲ್ಲಿ ಎಲ್ಲರದ್ದು ಸ್ಟೇಟ್ಮೆಂಟ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾರು? ಪೊಲೀಸ್ನವರು. ಮೈನ್ ಸ್ಟೇಟ್ಮೆಂಟ್ ಬಂದಿರೋದು ಡ್ರೈವರ್ 1, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದಿರೋದು ಡ್ರೈವರ್ 2, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದಿರೋದು ಆ ಪಲ್ಸರ್ ಬೈಕ್ ಅಲ್ಲಿ ಡ್ರೈವ್ ಮಾಡ್ತಿದ್ದಂತ ವ್ಯಕ್ತಿಯ ಹಿಂದೆ ಕೂತ್ಕೊಂಡಂತ ವ್ಯಕ್ತಿಯ ಸ್ಟೇಟ್ಮೆಂಟ್. ಈ ಮೂವರು ಕೊಟ್ಟಂತ ಸ್ಟೇಟ್ಮೆಂಟೇ ಮೈನ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿಸ್ ಪ್ಯಾಸೆಂಜರ್ಸ್ ಗಳೆಲ್ಲ ನಿದ್ರಲ್ಲಿದ್ರು. ಮುಂದೆ ಏನ್ ನಡೀತು ಅಂತ ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಏನು ಕಾಣುವಂತ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ನಿಮ್ಗೂ ಗೊತ್ತಿರುತ್ತೆ, ವೋಲ್ವೋ ಬಸ್ ನಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಹೋದ್ರೆ ಒಂದು ಬಸ್ ಒಳಗಡೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಲೆಟ್ ಮಿ ಎಕ್ಸ್ಪ್ಲೈನ್. ಬಿಕಾಸ್ ಆ ಇನ್ಸಿಡೆಂಟ್ ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಬಸ್ ಹೇಗಿರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾರ್ಮಲ್ ಬಸ್ ಅಲ್ಲಿ ನೀವು ಎಂಟ್ರಿ ಮಾಡೋದಕ್ಕೆ ಒಂದು ಮೇನ್ ಡೋರ್ ಇರುತ್ತೆ. ಆ ಮೇನ್ ಡೋರ್ ಆಪೋಸಿಟ್ ಡ್ರೈವರ್ ಕುತ್ಕೊಂಡಿರ್ತಾರೆ. ಡ್ರೈವರ್ ಹಿಂದೆನೆ ಒಬ್ರು ಮಲ್ಕೊಳ್ಳೋಷ್ಟು ಜಾಗ ಇರುತ್ತೆ. ಅದು ಯಾರಿಗೆ? ಇನ್ ಕೇಸ್ ಡ್ರೈವರ್ ರೆಸ್ಟ್ ಮಾಡಬೇಕು ಅಂದ್ರೆ ಅವರಿಗೆ, ಅದ್ರ ಜೊತೆಗೆ ಇರ್ತಾರಲ್ಲ ಸಪೋರ್ಟ್ ಡ್ರೈವರ್ ಅಥವಾ ಸ್ಪೇರ್ ಡ್ರೈವರ್, ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಸ್ಪೇಸ್ ಇರುತ್ತೆ. ಅಂಡ್ ಆ ಮೇನ್ ಸೆಕ್ಷನ್, ಆ ಸೆಕ್ಷನ್ ಇಂದ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋದಕ್ಕೆ ಈ ಸ್ಲೀಪರ್ ಬಸ್ಗಳೆಲ್ಲ ಯಾವ ತರ ಇರುತ್ತೆ ಅಂದ್ರೆ ಮಧ್ಯದಲ್ಲಿ ಒಂದು ಡೋರ್ ಇರುತ್ತೆ. ಯಾರಿಗೆ? ಡ್ರೈವರು ಮತ್ತೆ ಪ್ಯಾಸೆಂಜರ್ಸ್ ಗಳೆಲ್ಲ ಮಲ್ಕೊಂಡಿರ್ತಾರಲ್ಲ ಆ ಸ್ಪೇಸಿಗೆ ಒಂದು ಡೋರ್ ಇರುತ್ತೆ. ಅದನ್ನ ಕ್ಯಾಬಿನ್ ಡೋರ್ ಅಂತ ಕರೀತಾರೆ. ಆ ಕ್ಯಾಬಿನ್ ಡೋರ್ ನ ಯೂಶಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ, ಎಲ್ಲರೂ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಸ್ಪೇರ್ ಡ್ರೈವರ್ ಅಥವಾ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಲಾಕ್ ಮಾಡ್ಕೊಂತಾರೆ. ಲಾಕ್ ಮಾಡ್ಕೊಂಡು ಅವರು ಡ್ರೈವರ್ ಹಿಂದೆನೆ ಮಲ್ಕೊಂಡಿರ್ತಾರೆ. ಸಮ್ ಟೈಮ್ ಏನಾಗುತ್ತೆ, ಈ ಪ್ಯಾಸೆಂಜರ್ಸ್ ಬಂದು ಆ ಡೋರ್ ನ ನಾಕ್ ಮಾಡಿದ್ರು ಸಹ ಅವರಿಗೆ ಕೇಳಿಸೋದಿಲ್ಲ. ಇದೊಂದು ಸಿಚುವೇಶನ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಲಾಕ್ ಮಾಡಿ ಹಿಂದೆಗಡೆ ಸ್ಪೇರ್ ಡ್ರೈವರ್ ಮಲಗಿದ್ದಾರೆ, ಮೇನ್ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ದಾರೆ. ಮುಂದೆಗಡೆ ಒಂದು ಬೈಕ್ ಬಿದ್ದಿದೆ, ಅದು ಕಾಣ್ತಾ ಇಲ್ಲ, ಮಳೆ ಬರ್ತಿದೆ. ಆ ವಿಸಿಬಿಲಿಟಿ ಇಲ್ದೇನೆ ಡ್ರೈವರು ಆ ಬೈಕ್ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದಾರೆ. ಹತ್ತಿಸ್ಕೊಂಡು ಹೋದ್ಮೇಲೆ ಅವಾಗ ಈ ಸ್ಪೇರ್ ಡ್ರೈವರ್ಗೆ ಸ್ವಲ್ಪ ಏನೋ ಜರ್ಕ್ ಕೊಡ್ದಂಗೆ ಗೊತ್ತಾಗುತ್ತೆ. ಜರ್ಕ್ ಕೊಡ್ದಂಗೆ ಗೊತ್ತಾದಾಗ ಸಡನ್ ಆಗಿ ಈ ವ್ಯಕ್ತಿ ಬ್ರೇಕ್ ಆಗ್ತಾನಂತೆ. ಯಾರು? ಮೇನ್ ಡ್ರೈವರ್ ಬ್ರೇಕ್ ಆಗ್ತಾನಂತೆ. ಬ್ರೇಕ್ ಹಾಕಿದ ತಕ್ಷಣ ಈತನಿಗೆ ಎಚ್ಚರ ಆಗುತ್ತೆ. ಬ್ರೇಕ್ ಹಾಕಿದ ತಕ್ಷಣ ಯಾರಿಗೆ? ಸ್ಪೇರ್ ಡ್ರೈವರ್ಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ ತಕ್ಷಣ ಮೇನ್ ಡ್ರೈವರು ಕೆಳಗೆ ಇಳಿದು ಹೋಗ್ತಾನೆ. ಕೆಳಗೆ ಯಾವ ಕಡೆಯಿಂದ ಇಳಿದು ಹೋಗ್ತಾನೆ ಅಂತಂದ್ರೆ ಡ್ರೈವರ್ ಪಕ್ಕದಲ್ಲಿರುವಂತ ಡೋರ್ ಇದೆಯಲ್ಲ ಅದು ಜಾಮ್ ಆಗಿರುತ್ತಂತೆ, ಅದು ವರ್ಕ್ ಆಗ್ತಿರೋದಿಲ್ವಂತೆ. ಸೊ ಆತನು ಕೂಡ ಈ ಮೇನ್ ಡೋರ್ ಇದೆಯಲ್ಲ ಆ ಮೇನ್ ಡೋರ್ ಅಲ್ಲಿ
ಇಳಿದ್ಬಿಟ್ಟು ಹೋಗಿ ನೋಡ್ತಾನಂತೆ. ನೋಡಿದ ಮೇಲೆ ಗೊತ್ತಾಗುತ್ತೆ ಅವನಿಗೆ ಫ್ರಂಟಲ್ಲಿ ಬೆಂಕಿ ಹಚ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈಗ ಆ ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಹೋಗಿ ಮುಂದೆ ಗೊತ್ತಾಗುತ್ತೆ. ಯಾವಾಗ ಬೆಂಕಿ ಹಚ್ಕೊಂಡಿದೆ ಅಂತ ಗೊತ್ತಾಗುತ್ತೋ ಅವನೇನು ಮಾಡ್ತಾನೆ, ಸ್ಪೇರ್ ಡ್ರೈವರ್ಗೆ ಇನ್ಫಾರ್ಮ್ ಮಾಡ್ತಾನೆ, ಎದ್ದು ಬೇಗ ಬೆಂಕಿ ಹಚ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಆ ಗಾಬರಿನಲ್ಲಿ ಸ್ಪೇರ್ ಡ್ರೈವರು ಕೂಡ ಎದ್ದು ಕೆಳಗಡೆ, ಅವನು ಎದ್ದು ನೋಡೋದೇ ಈ ಕಡೆ ಮೈನ್ ಡೋರಿಂದ ಎದ್ದು ನೋಡಿದ ತಕ್ಷಣ ಫ್ರಂಟಲ್ಲಿ ಬೆಂಕಿ ಹಚ್ಕೋತಾ ಇರುತ್ತಂತೆ. ಅವನು ಎದ್ದು ಇಳಿದು ಏನ್ ಮಾಡ್ತಾನೆ, ಆ ಬೆಂಕಿನ ನನ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಅದು ಯಾವ ರೀತಿ ಟ್ರೈ ಮಾಡಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಅವನು ಈ ಮೇನ್ ಡೋರ್ ಇಂದ ಇಳಿದು ಹೋಗಿರ್ತಾನಲ್ಲ, ಆ ಹೋದ ತಕ್ಷಣ ಬೆಂಕಿ ಎಷ್ಟು ಸ್ಪೀಡಾಗಿ ಹಚ್ಕೊಂಡಿದೆ ಅಂದ್ರೆ ಮತ್ತೆ ಅವನು ಮೇನ್ ಡೋರ್ ಒಳಗಡೆ ಎಂಟ್ರಿ ಕೊಡೋಕೆ ಆಗೋದೇ ಇಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಅಷ್ಟೊಂದು ಬೆಂಕಿ ಹಚ್ಕೊಂಡ್ಬಿಟ್ಟಿರುತ್ತಂತೆ. ಅದನ್ನ ನೋಡಿದಂಥ ವ್ಯಕ್ತಿ, ಈಗ ನಾನೇನಾದ್ರೂ ಎಷ್ಟೇ ಕಷ್ಟಪಟ್ಟು ಒಳಗಡೆ ಹೋಗಿ ಮೇನ್ ಡೋರ್ ಇಂದ ಒಳಗಡೆ ಹೋಗಿ ಆ ಕ್ಯಾಬಿನ್ ಡೋರ್ ಇದೆಯಲ್ಲ ಅದನ್ನ ತೆಗೆದ್ರೂ ಕೂಡ ಪ್ಯಾಸೆಂಜರ್ಸ್ ಬಂದು ಪಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡೋಣ, ಎಮರ್ಜೆನ್ಸಿ ಡೋರ್ನ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಆ ಬಸ್ಸಲ್ಲಿದ್ದಂಥ ಒಂದು ಎಮರ್ಜೆನ್ಸಿ ಡೋರ್ನ ಓಪನ್ ಮಾಡೋದಕ್ಕೆ ಹೋಗ್ತಾನೆ. ದುರಾದೃಷ್ಟ ಏನಂದ್ರೆ ಆ ಎಮರ್ಜೆನ್ಸಿ ಡೋರು ವರ್ಕ್ ಆಗೋದಿಲ್ಲ, ಅದು ಕೂಡ ಜಾಮ್ ಆಗಿಬಿಟ್ಟಿರುತ್ತೆ. ಸುಮಾರು 4 ನಿಮಿಷ ಏನೋ ಟ್ರೈ ಮಾಡ್ತಾನಂತೆ. ಅದೇ ಸಮಯದಲ್ಲಿ ಈ ಮೇನ್ ಡ್ರೈವರ್ ಇರ್ತಾನಲ್ಲ, ಅವನು ಬೆಂಕಿನ ಆರಿಸೋದಕ್ಕೆ ಏನೋ ಪ್ರಯತ್ನ ಪಡ್ತಾ ಇರ್ತಾನಂತೆ. ಸುಮಾರು 4 ನಿಮಿಷ ಪ್ರಯತ್ನ ಪಟ್ಟ ಮೇಲೆ ಅವನಿಗೆ ಅರ್ಥ ಆಗುತ್ತೆ ಈ ಎಮರ್ಜೆನ್ಸಿ ಡೋರು ತೆಗೆಯೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ತಕ್ಷಣ ಏನು ಮಾಡ್ತಾನೆ, ಯಾವುದೋ ಒಂದು ಟೂಲನ್ನು ಗ್ರಾಬ್ ಮಾಡಿಕೊಂಡು ಹಿಂದೆಗಡೆ ಹೋಗ್ಬಿಟ್ಟು ಅಲ್ಲಿ ಗ್ಲಾಸ್ಗಳನ್ನ ಬ್ರೇಕ್ ಮಾಡ್ತಾನೆ. ಗ್ಲಾಸ್ನ ಬ್ರೇಕ್ ಮಾಡಿ ಅಲ್ಲಿಂದ ಪ್ಯಾಸೆಂಜರ್ಸ್ಗಳನ್ನ ಸೇಫ್ ಮಾಡೋದಕ್ಕೆ, ಅಂದ್ರೆ ಅಲ್ಲಿಂದ ಕರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿ ಅವನು ಪ್ರಯತ್ನ ಪಟ್ಟು ಎಷ್ಟೋ ಪ್ಯಾಸೆಂಜರ್ಸ್ಗಳನ್ನ ಕಾಪಾಡಿದ್ದಾನೆ. ಅದೇ ಸಮಯದಲ್ಲಿ ಇನ್ನೊಬ್ರು ಪ್ಯಾಸೆಂಜರ್ಸ್ಗಳು ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ಕೆಲವು ಆಡಿಯೋಗಳನ್ನೆಲ್ಲ ಕೇಳಿದ ನಂತರ ಆ ಎಮರ್ಜೆನ್ಸಿ ಡೋರ್ ಇರುತ್ತಲ್ಲ ಅದನ್ನ ಸುಮಾರು 2-3 ಜನ ಒಳಗಡೆಯಿಂದ ಒದ್ದು ಎಷ್ಟೋ ಪ್ರಯತ್ನ ಪಟ್ಟ ನಂತರ ಆ ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತೆ. ಈ ಸ್ಲೀಪರ್ ಬಸ್ ಒಳಗಡೆ ಯಾವ ರೀತಿ ಇರುತ್ತೆ ಅಂದ್ರೆ, ಲೋವರ್ ಬರ್ತ್ ಅಪ್ಪರ್ ಬರ್ತ್ ಇರುತ್ತೆ. ಒಂದು ಸೈಡ್ ಸಿಂಗಲ್ ಸೀಟ್ ಇರುತ್ತೆ, ಇನ್ನೊಂದು ಸೈಡ್ ಡಬಲ್ ಸೀಟ್ ಇರುತ್ತೆ. ಸೊ ಲೋವರ್ ಬರ್ತ್ ಅಲ್ಲಿ ಇರ್ತಾರೆ, ಅಪ್ಪರ್ ಬರ್ತ್ ಅಲ್ಲಿ ಇರ್ತಾರೆ. ಆ ಅಪ್ಪರ್ ಬರ್ತ್ ಅಲ್ಲಿ ಇರೋರು ಸ್ವಲ್ಪ ಹೈಟ್ ಅಲ್ಲಿ ಇರ್ತಾರೆ, ಅಂದ್ರೆ ಆಲ್ಮೋಸ್ಟ್ 5 ಫೀಟ್ ಗಿಂತ ಜಾಸ್ತಿ ಹೈಟ್ ಅಲ್ಲಿ ಇರ್ತಾರೆ. ಲೋವರ್ ಬರ್ತ್ ಅಲ್ಲಿ ಇರೋರು ಆಲ್ಮೋಸ್ಟ್ 4-5 ಫೀಟ್ ಆ ಹೈಟ್ ಅಲ್ಲಿ ಇರ್ತಾರೆ, ಆ ಬಸ್ ಹೈಟ್ ಅಂದ್ರೆ ನೆಲದಿಂದ ಆ ಹೈಟು. ಸೊ ಇವ್ರು ಏನ್ ಮಾಡಿದ್ದಾರೆ, ಗ್ಲಾಸ್ನ ಹೊಡೆದು ಆ ಲೋವರ್ ಬರ್ತ್ ಅಲ್ಲಿ ಇರುವಂತ ಜನಗಳನ್ನ ಅಲ್ಲಿಂದನೇ ಎಕ್ಸಿಟ್ ತಗೊಳ್ಳೋದಕ್ಕೆ, ಅಂದ್ರೆ ಅಲ್ಲಿಂದ ಜನಗಳನ್ನ ಆಚೆಗೆ ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಯಾರು, ಸೆಕೆಂಡ್ ಡ್ರೈವರ್. ಅವನಾದಂತ ಅಷ್ಟು ಪ್ರಯತ್ನ ಪಟ್ಟು ಎಷ್ಟು ಜನನ ಸೇವ್ ಮಾಡೋಕ್ಕಾಗತ್ತೆ ಅಷ್ಟು ಜನನ ಆತ ಸೇವ್ ಮಾಡಿದ್ದಾನೆ. ಎಷ್ಟು ಜನ ಆಚೆಗೆ ಗ್ಲಾಸ್ನ ಹೊಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನ ಆಚೆಗೆ ಬಂದಿದ್ದಾರೆ. ಸೊ ಟೋಟಲ್ ಆಚೆಗೆ ಬಂದಿರುವವರ ಸಂಖ್ಯೆ, ಅಂದರೆ ಸೇಫ್ ಆಗಿರುವವರ ಸಂಖ್ಯೆ ಸುಮಾರು 19 ಜನ ಅಂತ ಮಾಹಿತಿ ಇದೆ. ಅಂದರೆ ಒಟ್ಟು 39 ಜನದಲ್ಲಿ 20 ಜನ ಆಚೆಗೆ ಬರೋಕ್ಕಾಗದೆ ಸತ್ತೋಗಿದ್ದಾರೆ. ಅವರ ಸಾವಿಗೆ ಮೇನ್ ಕಾರಣ ಏನು ಅಂತಂದರೆ ಬಸ್ ಒಳಗಡೆ ಹೊಗೆ. ಇದೇನು ಗುರು, ಬೆಂಕಿ ಹಚ್ಕೊಂಡು ಸತ್ತಿದ್ದಾರೆ ಅಂತ ಹೇಳ್ತಾರೆ, ನೀವು ಹೊಗೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಈ ಪಾಯಿಂಟ್ನ ಹೇಳಿದ್ದು ಫೈರ್ ಫೈಟರ್ ಡೈರೆಕ್ಟರ್ ಇದಾರಲ್ಲ ಅವ್ರು ಹೇಳಿದಂಥ ಮಾಹಿತಿ. ಯಾಕೆ ಹೊಗೆಯಿಂದ ಸತ್ತಿದ್ದಾರೆ ಅಂತಂದ್ರೆ, ಬಸ್ ಒಳಗಡೆ ಆ ಸೀಟ್ ಮಾಡಿರ್ತಾರಲ್ಲ ಅದು ಸಿಂಥೆಟಿಕ್ ಇಂದ ಮಾಡಿರ್ತಾರೆ. ಅಂಡ್ ಬಸ್ ಒಳಗಡೆ ನೀವು ನೋಡೋದಾದ್ರೆ ಕರ್ಟನ್ಗಳಿರುತ್ತೆ, ಸೀಟ್ ಇರುತ್ತೆ, ಅದಕ್ಕೆ ಅವ್ರು ಕೊಟ್ಟಿರುವಂಥ ಪಿಲ್ಲೋ ಇರುತ್ತೆ, ಅವ್ರು ಕೊಟ್ಟಿರುವಂಥ ಬ್ಲಾಂಕೆಟ್ ಇರುತ್ತೆ, ಬೆಡ್ ಇರುತ್ತೆ. ಎಲ್ಲವನ್ನು ನೀವು ಅಬ್ಸರ್ವ್ ಮಾಡ್ಕೊಂಡೋದ್ರೆ ಎಲ್ಲ ಕೂಡ ಈಸಿಯಾಗಿ ಬೆಂಕಿ ಹಚ್ಕೊಳ್ಳುವಂಥ ಥಿಂಗ್ಸ್ಗಳೇ ಅವೆಲ್ಲ. ಈ ಸಿಂಥೆಟಿಕ್ ಇಂದ ಮಾಡಿರುವಂಥ ಏನಿದೆ ಕವರ್ ಇದೆ ಆ ಬೆಡ್ಗೆ, ಅದೇನಾಗುತ್ತೆ ಬರ್ನ್ ಆದಾಗ ಅದು ಪ್ರೊಡ್ಯೂಸ್ ಮಾಡುವಂತ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ ಅದು ಬಂದು ತುಂಬಾ ಥಿಕ್ ಆಗಿರುತ್ತಂತೆ. ಆ ಥಿಕ್ ಆಗಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ನೀವೇನಾದ್ರೂ ಇನ್ಹೇಲ್ ಮಾಡಿದ್ರೆ ನೀವು ಆ ಗಾಳಿನಲ್ಲೇ ಮೂರ್ಛೆ ತಪ್ಪಿ ಸಾವನ್ನಪ್ಪುವಂತ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬಿಟ್ಟು ಆ ಫೈರ್ ಫೈಟರ್ ಟೀಮ್ ಇದೆಯಲ್ಲ ಆ ಡೈರೆಕ್ಟರ್ ಹೇಳಿರುವಂತ ಮಾಹಿತಿ ಇದು. ಬಸ್ ಡ್ರೈವ್ ಮಾಡ್ತಿದ್ನಲ್ಲ ಮೇನ್ ಡ್ರೈವರ್, ಆ ವ್ಯಕ್ತಿ ಸ್ಟೇಟ್ಮೆಂಟ್ ಕೊಟ್ಟಿರುವ ಪ್ರಕಾರ ಬೈಕು ರೋಡ್ ಮಧ್ಯದಲ್ಲಿ ಬಿದ್ದಿದೆ ಅನ್ನೋದು ಕೂಡ ನನಗೆ ವಿಸಿಬಿಲಿಟಿ ಕಾಣಿಸ್ಲಿಲ್ಲ, ನಾನು ಡ್ರೈವ್ ಮಾಡ್ತಿದ್ದಂತ ಸ್ಪೀಡ್ಗೆ. ಅದೇ ಕಾರಣಕ್ಕೆ ಗೊತ್ತಾಗದೇನೆ ಬಸ್ನ ಬೈಕ್ ಮೇಲೆ ಹತ್ತಿಸುವಂತ ಪರಿಸ್ಥಿತಿ ಬಂತು. ಅದಾದ್ಮೇಲೆ ಯಾವಾಗ ನನಗೆ ಗೊತ್ತಾಯ್ತು ತಕ್ಷಣ ನಾನು ಬಸ್ಸಿಗೆ ಬ್ರೇಕ್ ಹಾಕಿ ರಿವರ್ಸ್ ತಗೊಂಡೆ, ಸ್ವಲ್ಪ ದೂರ ರಿವರ್ಸ್ ತಗೊಂಡು ಕೆಳಗಿಳಿದು ಬಂದು ನೋಡಿದ ತಕ್ಷಣ ಆಲ್ರೆಡಿ ಅಲ್ಲಿ ಬೆಂಕಿ ಹಚ್ಚಿತ್ತು. ಬೆಂಕಿಯನ್ನ ನಂದಿಸುವಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಅಷ್ಟೊಂದು ಬೆಂಕಿ ಹಚ್ಕೊಂಡ ನಂತರ ನನಗೆ ಗಾಬರಿಯಾಗಿ ನಾನು ಆ ಜಾಗದಿಂದ ಎಸ್ಕೇಪ್ ಆದೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾನೆ. ಇನ್ನು ಸೆಕೆಂಡ್ ಡ್ರೈವರ್ ಅಂದ್ರೆ ಸ್ಪೇರ್ ಡ್ರೈವರ್ ಇದ್ದಲ್ಲ ಆ ವ್ಯಕ್ತಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪ್ರಕಾರ ಆತ ಮಲಗಿದ್ದಾಗ ಆತನಿಗೆ ಏನೋ ಒಂದು ಜರ್ಕ್ ಕೊಡದಂಗೆ ಮೂವ್ಮೆಂಟ್ ಆಯ್ತಂತೆ. ಅದ ತಕ್ಷಣ ಅವನಿಗೆ ಸ್ವಲ್ಪ ಎಚ್ಚರ ಆಗಿದೆ. ಅದೇ ಟೈಮಲ್ಲಿ ಮೇನ್ ಡ್ರೈವರ್ ಏನ್ ಮಾಡ್ತಾನೆ, ಬ್ರೇಕ್ ಹಾಕಿ ಬಸ್ಸಿಂದ ಮೇನ್ ಡೋರ್ ಇಂದ ಇಳಿದು ಬಂದು ನೋಡಿದಾಗ ಬೆಂಕಿ ಹಚ್ಕೊಂಡಿರುತ್ತೆ. ಅವನು ಬಂದು ಸ್ಪೇರ್ ಡ್ರೈವರ್ ನ ಎಚ್ಚರ ಮಾಡ್ತಾನೆ. ಅವನು ಎದ್ದು ಈ ಸೇಫ್ಟಿ ಇರುತ್ತಲ್ಲ ಎಮರ್ಜೆನ್ಸಿ ಡೋರು ಅದನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ, ಆಗೋದಿಲ್ಲ. ಅದಾದ ಮೇಲೆ ಅವನು ಗ್ಲಾಸ್ ನ ಹೊಡೆದು ಜನಗಳನ್ನ ಯಾವಾಗ ಸೇವ್ ಮಾಡ್ತಿರ್ತಾನೋ ಅದೇ ಟೈಮಲ್ಲಿ ಈ ಫಸ್ಟ್ ಡ್ರೈವರ್ ಇರ್ತಾನಲ್ಲ ಅವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಇವನು ಎಷ್ಟೋ ಪ್ರಯತ್ನ ಪಡ್ತಾನೆ ಎಲ್ಲರನ್ನೂ ಸೇವ್ ಮಾಡೋದಕ್ಕೆ ಅಂತ ಇವನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ. ಬಟ್ ಬೆಂಕಿ ಬೇಗ ಹಚ್ಕೊಂಡು ಒಳಗಡೆಯಿಂದ ಅಷ್ಟು ಗಟ್ಟಿಯಾದಂಥ ಹೊಗೆ ಆಚೆಗೆ ಬರ್ತಾ ಇರುತ್ತೆ. ಆ ಸ್ಮೋಕನ್ನು ನೋಡಿ ಇವನು ಕೂಡ ಅದ್ರ ಹತ್ರ ನಿಲ್ಕೊಳ್ಳೋಕ್ಕಾಗದೆ ಇವನು ಕೂಡ ದೂರ ಬರ್ತಾನೆ.
ಅಂದ್ರೆ ಎಷ್ಟೋ ಜನ ಆ ಟೈಮಲ್ಲಿ ಗಾಢವಾದಂತ ನಿದ್ರೆಲಿರ್ತಾರೆ. DIG ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಆ ಬಸ್ ನಲ್ಲಿ ಇದ್ದಂತ ಆಲ್ಮೋಸ್ಟ್ 75% ಆಫ್ ದ ಪೀಪಲ್ ಸತ್ತಿರೋರಲ್ಲಿ ಗಾಢ ನಿದ್ದೆಯಲ್ಲಿ ಇದ್ದವರಂತೆ. ಅಂದ್ರೆ ನೋಡಿ, ಸಾವಿಗೆ ಸಾವಿರ ದಾರಿ ಅಂತ ಹೇಳ್ತಾರಲ್ಲ, ಅದಕ್ಕೇನೆ ಯಾರಿಗೆ ಯಾವಾಗ ಯಾವ ರೀತಿ ಸಾವು ಬರುತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ಎಸ್ಪೆಷಲಿ ಇಂಥ ಸಾವುಗಳಿಗೆ ಕಾರಣ ಯಾರು? ಈಗ ಇವರಿಬ್ರು ಸ್ಟೇಟ್ಮೆಂಟ್ ಕೇಳಿ ಆಯ್ತು ನೀವು. ಆ ಬೈಕ್ ಬಂದು ಆ ರೋಡಲ್ಲಿ, ಅದು ಆ ಪ್ಲೇಸಲ್ಲಿ ಹೇಗೆ ಬಂದು ಬೀಳ್ತು, ಅದು ಹೇಗೆ ಬಿದ್ದಿತ್ತು ಅಂತ ನೀವು ಕೇಳೋದಾದ್ರೆ, ಇದು ನ್ಯಾಷನಲ್ ಹೈವೇ ಅಂತಂದ್ರೆ ನೀವೇ ನೋಡಿದ್ರೆ 2 ವೇ ಇರುತ್ತೆ. 2 ವೇ ಇದ್ದಾಗ ಆ ಬೈಕು ಈ ರೋಡಲ್ಲಿ ಬಂದು ಬಿದ್ದಿರೋದಕ್ಕೆ ಕಾರಣ ಆದ್ರೂ ಏನು? ಇತ್ತೀಚೆಗೆ ಬೈಕ್ ಸವಾರನ ಫುಟೇಜ್ಗಳೆಲ್ಲ ಕೂಡ ರಿಲೀಸ್ ಆಗಿದೆ. ಆ ಪೆಟ್ರೋಲ್ ಬಂಕ್ ಅಲ್ಲಿ ಅವನು ಪೆಟ್ರೋಲ್ ಹಾಕ್ಸಕ್ ಹೋಗ್ತಾನೆ, ಅದನ್ನು ಕೂಡ ನೀವು ನೋಡಿದ್ರ. ಆ ಬೈಕ್ ಸವಾರ ಮತ್ತೆ ಆ ಬೈಕಿನ ಹಿಂದೆ ಕೂಡ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವರಿಬ್ರು ಬಂದು ಆ ಹೈದರಾಬಾದ್ ಅಲ್ಲಿ ಎಲ್ಲೋ ಒಂದು ಸ್ಕ್ರಾಪ್ ರಿಮೂವರ್ ಅಥವಾ ಏನೋ ಈ ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾರಲ್ಲ, ಆ ತರ ಕೆಲಸವನ್ನ ಮಾಡುವಂತ ವ್ಯಕ್ತಿಗಳಂತ. ಅವರಿಬ್ರು ಕೆಲಸವನ್ನ ಮುಗಿಸ್ಕೊಂಡು ರಾತ್ರಿ ಊಟ ಮಾಡೋ ಟೈಮಲ್ಲಿ ಅವರು ಎಣ್ಣೆಯನ್ನ ಹಾಕಿರ್ತಾರೆ. ಸೊ ಎಣ್ಣೆಯನ್ನ ಹಾಕಿ ಈ ಎರಡನೇ ವ್ಯಕ್ತಿ, ಯಾರು ಬೈಕ್ ಓನರ್ ಇದಾನಲ್ಲ ಅವನಲ್ಲ, ಇನ್ನೊಬ್ಬ ವ್ಯಕ್ತಿ, ಅವನು ಸ್ವಂತ ಊರಿಗೆ ಹೋಗ್ಬೇಕು ಅಂತ ಹೇಳ್ತಾನಂತೆ. ಯಾರ ಹತ್ರ? ಅವನ ಹತ್ರ. ಅದಕ್ಕೆ ಅವ್ನು ಹೇಳ್ತಾನೆ, ಬೈಕ್ ಓನರು, ನಾನೇ ಡ್ರಾಪ್ ಮಾಡ್ತೀನಿ ಬಾ ನಿನ್ನ ಅಂತ ಹೇಳ್ಬಿಟ್ಟು ಇಬ್ರು ಊಟ ಮುಗಿಸ್ಕೊಂಡು ರಾತ್ರಿ ಓಡ್ತಾರಂತೆ. ರಾತ್ರಿ ಓಡೋ ಸಮಯದಲ್ಲಿ ಅವರು ಪೆಟ್ರೋಲ್ ಬಂಕಿಗೆ ಹೋಗಿರುವಂತ ಒಂದು CCTV ಫುಟೇಜ್ ಇದೆ. ಆ ಪೆಟ್ರೋಲ್ ಬಂಕಿಗೆ ಹೋದಾಗ ಆ ಪೆಟ್ರೋಲ್ ಹಾಕೋರು ಯಾರು ಇಲ್ದಿರೋ ಕಾರಣದಲ್ಲಿ ಆ ಟೈಮಲ್ಲಿ ಅವನು ಬೈಕ್ನ ಯಾವ ರೀತಿ ಓಡಿಸ್ತಾನೆ ಅಂತ ನೀವು ಆ ದೃಶ್ಯನ ನೀವು ನೋಡ್ಬೋದು. ಅಲ್ಲೇ ಅರ್ಥ ಆಗುತ್ತೆ ಆತ ಎಂತ ಡ್ರೈವರ್ ಅಂತ ಹೇಳ್ಬಿಟ್ಟು. ಸೊ ಇವರಿಬ್ರು ಎಣ್ಣೆ ಹಾಕಿದ್ದಾರೆ. ಅಂಡ್ ಅವ್ರು ಓಡಿಸ್ತಿದ್ದಂತ ರೋಡ್ ಇದೆಯಲ್ಲ, ಅದು 1 ವೇ. ಅವರು ಆ ರೋಡಲ್ಲಿ ಬರೋ ಹಾಗೆ ಇಲ್ಲ, ನ್ಯಾಷನಲ್ ಹೈವೇ, ಅದು 1 ವೇನಲ್ಲಿ ಅವರು ಬರ್ತಾ ಇದ್ದಾರೆ. ಮಳೆ ಬರ್ತಿದ್ದಂಥ ಕಾರಣಕ್ಕೆ ಇವರು 1 ವೇನಲ್ಲಿ ಹೋಗ್ತಿರ್ತಾರೆ. ಬೈಕ್ ಓಡಿಸೋ ಟೈಮಲ್ಲಿ ಇಬ್ರು ಕುಡಿದಿರ್ತಾರೆ. ಬೈಕ್ ಸವಾರ ಅಂತೂ ಎಷ್ಟೊಂದು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಪೆಟ್ರೋಲ್ ಬಂಕಲ್ಲೇ ನೀವು ನೋಡ್ಬೋದು. ಅಂಥ ಸಮಯದಲ್ಲಿ ಇಬ್ರದ್ದು ಅಂದರೆ ಆ ಬೈಕ್ ಸ್ಕಿಡ್ ಆಗಿ ಬೀಳ್ತಾರೆ. ಬಿದ್ದಂಥ ಸಮಯದಲ್ಲಿ ಬೈಕ್ ಓಡಿಸ್ತಿದ್ದಂಥ ಸವಾರ ಆ ಡಿವೈಡರ್ಗೆ ಹೋಗಿ ಅವನ ತಲೆ ಹೊಡೆದ ಕಾರಣಕ್ಕೆ ಅವನು ಸ್ಪಾಟ್ ಡೆತ್ ಆಗ್ತಾನೆ. ಬೈಕು ರೋಡ್ ಮಧ್ಯದಲ್ಲಿ ಬಿದ್ದಿದೆ. ಈತ ಇನ್ನೊಬ್ಬ ವ್ಯಕ್ತಿ ಹಿಂದೆ ಕೂತಿರ್ತಾನಲ್ಲ, ಅವನು ಆ ಡಿವೈಡರ್ ಮಧ್ಯೆ ಇರುವಂಥ ಮಣ್ಣಿರುತ್ತಲ್ಲ ಆ ಜಾಗದಲ್ಲಿ ಹೋಗಿ ಬೀಳ್ತಾನಂತೆ. ಹಿ ವಾಸ್ ಸೇಫ್. ಸೊ ಆ ತಕ್ಷಣ ಅವನು ಎಚ್ಚರಿಕೆ ಆದ ನಂತರ ಬೇರೆ ವೆಹಿಕಲ್ಗಳು ಆತನ ಮೇಲೆ ಹರಿಬಾರ್ದು ಅಂತ ಹೇಳ್ಬಿಟ್ಟು ಆತನ ಬಾಡಿಯನ್ನ ಡ್ರ್ಯಾಗ್ ಮಾಡಿಕೊಂಡು ರೋಡಿಂದ ಸೈಡ್ಗೆ ಇಡ್ತಾನಂತೆ. ಅದಾದ ನಂತರ ಬೈಕನ್ನು ಕೂಡ ಡ್ರ್ಯಾಗ್ ಮಾಡಿಕೊಂಡು ರೋಡಿಂದ ಸೈಡ್ಗೆ ಇನ್ನೇನು ಇಡಬೇಕು, ಅದೇ ಟೈಮಲ್ಲಿ ಈ ಬಸ್ ಬಂದು ಆ ಬೈಕ್ ಮೇಲೆ ಹತ್ಕೊಂಡು ಹೋಗೋ ಟೈಮಲ್ಲಿ ಆ ಬೈಕ್ ಕೆಳಗಡೆ ಅಂದರೆ ಫ್ರಂಟ್ ಸೈಡಲ್ಲಿ, ಅಂದರೆ ಬಸ್ಸಿನ ಫ್ರಂಟ್ ಸೈಡಲ್ಲಿ ಆ ಬೈಕು ಸಿಗಾಕೊಳ್ಳುತ್ತೆ. ಅಬ್ವಿಯಸ್ಲಿ ನೀವು ನೋಡಿದ್ರೆ, ನೀವು ಬಸ್ಸನ್ನ ಅದ್ರ ಮೇಲೆ ಹತ್ತಿಸಿದಾಗ ಅದು ಪೂರ್ತಿ ಅದ್ರ ಮೇಲೆ ಹತ್ಕೊಂಡು ಹೋಗೋಕ್ಕಾಗಲ್ಲ. ಮಧ್ಯದಲ್ಲಿ ಬೈಕ್ ಇರೋದ್ರಿಂದ ಅದು ಸಿಗಾಕೊಳ್ಳುತ್ತೆ. ಸಿಗಾಕೊಂಡ ನಂತರ ಈ ಫೈಟರ್ ಡೈರೆಕ್ಟರ್ ಹೇಳಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಈ ಕಾಸ್ ಆಫ್ ಫೈರ್ ಏನು ಅಂತ ಕೇಳೋದಾದರೆ, ಯಾವಾಗ ಬಸ್ಸಿನ ಕೆಳಗಡೆ ಬೈಕ್ ಹೋಗುತ್ತೋ, ಬಸ್ಸು ಸುಮಾರು 300 ಮೀಟರ್ ಅಷ್ಟು ದೂರ ಆ ಬಸ್ ಡ್ರೈವರ್ ಓಡಿಸ್ಕೊಂಡೇ ಹೋಗ್ತಾನಂತೆ. ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಬಸ್ ಬೈಕ್ ಮೇಲೆ ಹತ್ತಿಸಿದ ತಕ್ಷಣ ನಾನು ರಿವರ್ಸ್ ತೊಗೊಂಡೆ, ನಾನು ಚೆಕ್ ಮಾಡಿದೆ, ಫೈರ್ ಆಗಿತ್ತು ಅಂತ. ಬಟ್ ಫೈಟರ್ ಡೈರೆಕ್ಟರ್ ಹೇಳಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಯಾವಾಗ ಬೈಕು ಬಸ್ನ ಕೆಳಗಡೆ ಹೋಗುತ್ತೋ, ಇವನು 300 ಮೀಟರ್ ಅಷ್ಟು ಓಡಿಸ್ಕೊಂಡು ಹೋಗ್ತಾನೋ, ಅವಾಗ ಆ ಪಲ್ಸರ್ ಬೈಕ್ದು ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ದು ನಾವು ಪೆಟ್ರೋಲ್ ಹಾಕ್ಸೋದಕ್ಕೆ ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ ಓಪನ್ ಆಗುತ್ತಂತೆ. ಓಪನ್ ಆದ ಮೇಲೆ ಆಬ್ವಿಯಸ್ಲಿ ಪೆಟ್ರೋಲ್ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಯಾವಾಗ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಇಲ್ಲಿ ಒಂದ್ರ ಕೆಳಗೆ ಹೊಂದಿರೋದು ಎರಡೂ ಕೂಡ ಐರನ್ ಮೆಟಲ್ಲು, ಕೆಳಗಡೆ ಇರೋದು ಟಾರ್ ರೋಡು, ಎರಡು ಹೋಗ್ತಾ ಇರೋ ಕಾರಣಕ್ಕೆ ಅಲ್ಲಿ ನಿಮಗೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿದ್ದಕ್ಕೂ ಆ ಪೆಟ್ರೋಲ್ ಲೀಕ್ ಆಗಿದ್ದಕ್ಕೂ ಫೈರು ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಫೈರ್ ಸ್ಟಾರ್ಟ್ ಆಗುತ್ತೋ, ಫ್ರಂಟ್ ಸೈಡ್ ಅಲ್ಲಿ ಅಂದ್ರೆ ಬಸ್ಸಿನ ಫ್ರಂಟ್ ಸೈಡ್ ಅಲ್ಲಿ ಬೆಂಕಿ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದು ಅನಾಹುತ, ಇನ್ನೂ ಅಷ್ಟು 19 ಜನ ಬದುಕುಳಿಯೋದಕ್ಕೆ ಇನ್ನೊಂದು ದೇವರು ಉಳಿಸ್ಕೊಟ್ಟಿರೋದು ಏನಂದ್ರೆ, ಆ ಬಸ್ ಅಲ್ಲಿ ಎಂಜಿನ್ ಬಂದು ಬ್ಯಾಕ್ ಸೈಡ್ ಇರುತ್ತೆ. ಅಂಡ್ ಆಲ್ಸೋ ಡೀಸೆಲ್ ಟ್ಯಾಂಕ್ ಇದೆಯಲ್ಲ, ಅದು ಕೂಡ ಬ್ಯಾಕ್ ಸೈಡಲ್ಲಿ ಇರುತ್ತೆ. ಇನ್ ಕೇಸ್ ಅದೇನಾದರೂ ಫ್ರಂಟಲ್ಲಿ ಇದ್ದಿದ್ರೆ, ಯಾವಾಗ ಇದು ಬೆಂಕಿ ಜಾಸ್ತಿ ಹಚ್ಕೊಂಡಿತ್ತೋ ಅವಾಗ ಬರ್ಸ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇತ್ತು. ಇಲ್ಲಿ ಬರ್ಸ್ಟ್ ಅಂತ ಯಾವುದೂ ಆಗಿಲ್ಲ, ಫೈರ್ ಅನ್ನೋದು ಬೇಗ ದಗ ಅಂತ ಹಚ್ಕೊಂಡೋಗಿದೆ. ಆ್ಯಂಡ್ ಇನ್ನೊಂದು ನ್ಯೂಸ್ ಪೇಪರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಆ ಬಸ್ಸಲ್ಲಿ ಈ ಲಗೇಜ್ಗಳನ್ನೆಲ್ಲ ಸಾಗಿಸ್ತಾರಲ್ಲ, ಆ ಲಗೇಜ್ ಸಾಗುವಂಥ ಸೆಕ್ಷನಲ್ಲಿ ಸುಮಾರು ಮೊಬೈಲ್ಗಳಿತ್ತು, 42 ಲಕ್ಷದಷ್ಟು ಮೊಬೈಲ್ಗಳಿತ್ತು. ಆ ಮೊಬೈಲ್ ಬ್ಯಾಟ್ರಿಗಳು ಕೂಡ ಎಕ್ಸ್ಪ್ಲೋಡ್ ಆಗಿದೆ ಅಂತ ಒಂದು ಮಾಹಿತಿ ಇದೆ. ಯಾವಾಗ ಇದು ಫೈರ್ ಹಚ್ಕೊಳ್ಳೋಕೆ ಜಾಸ್ತಿ ಜೋರಾಗಿ ಹಚ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೋ ಅವಾಗಷ್ಟೇ ಎಷ್ಟೋ ಜನಗಳು ಗಾಬರಿಯಿಂದ ಫೈರ್ ಅಂತ ಕೇಳಿಸ್ಕೊಂಡು ಬೆಂಕಿ ಹಚ್ಕೊಂಡಿದೆ ಅಂತ ಸುಮಾರು ಜನ ಕೂಗಿದಾಗ ನಿದ್ದೆಲಿದ್ದಂಥವ್ರು ಯಾರ್ಯಾರು ಎಚ್ಚರಗೊಂಡ್ರು, ಯಾರ್ಯಾರು ಯಂಗ್ಸ್ಟರ್ ಇದ್ರು, ಯಾರ ಕೈಲಿ ಶಕ್ತಿ ಇತ್ತು ಅಲ್ಲಿಂದ ನೆಗೆಯುವಂಥ, ಗ್ಲಾಸ್ನ ಹೊಡೆಯುವಂಥ ಶಕ್ತಿ ಇತ್ತು, ಅಲ್ಲಿಂದ ಆಚೆಗೆ ಬರುವಂಥ ಶಕ್ತಿ ಇತ್ತು, ಅವ್ರುಗಳಷ್ಟೇ ಪಾರಾಗಿದ್ದಾರೆ.
ಇವಾಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಆ ಘಟನೆಯಲ್ಲಿ ಯಾರ್ಯಾರು ಸತ್ತು ಹೋಗಿದ್ದಾರೋ ಆ ಸತ್ತೋಗಿರುವಂಥವರ ಐಡೆಂಟಿಟಿನ ಕೂಡ ಅವರು ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆ ದೇಹಗಳಿದೆಯಲ್ಲ ಯಾರ್ದು ಅಂತ ಕೂಡ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಸುಟ್ಟು ಭಸ್ಮ ಆಗೋಗಿದೆ ದೇಹಗಳೆಲ್ಲ. ಆ ಇನ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಸುಮಾರು 3:30 ಆ ಟೈಮಲ್ಲಿ ಒಬ್ಬರು ಈ ಫೈರ್ ಎಕ್ಸ್ಟಿಂಗ್ವಿಷರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಂಥ ಸಮಯದಲ್ಲಿ ಅಲ್ಲಿಂದ ಸುಮಾರು 18 ಕಿಲೋಮೀಟರ್ ಇರುತ್ತಂತೆ. ಅವರು ಜಸ್ಟ್ 20 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ರೀಚ್ ಆದ ಸಮಯದಲ್ಲಿ ಆಲ್ಮೋಸ್ಟ್ ಬೆಂಕಿ 60 to 70% ಬರ್ನ್ ಆಗಿರುತ್ತೆ. ಎಸ್ಪೆಷಲಿ ಫ್ರಂಟಿಂದ ಬರ್ನ್ ಆಗ್ತಾ ಬರ್ತಿರುತ್ತೆ, ಬ್ಯಾಕ್ ಗಂಟ ಆಲ್ಮೋಸ್ಟ್ 70% ಬರ್ನ್ ಆಗಿರುತ್ತಂತೆ. ಸೊ ಫೈರ್ ಫೈಟರ್ಸ್ ಎರಡೂ ಕಡೆ ನಿಂತ್ಕೊಂಡು ಒಂದು ವೆಹಿಕಲ್ ತಂದಿರ್ತಾರಲ್ಲ ಅದರಿಂದ ಆ ಫೈರನ್ನ ನಂದಿಸೋಕೆ ಅವರ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಂತೆ. ಅದಾದ ನಂತರ ಇನ್ನೊಂದು ಫೈರ್ ಎಕ್ಸ್ಟಿಂಗ್ವಿಷರ್ದು ಗಾಡಿ ಬರುತ್ತೆ. ಸೊ ಟೋಟಲ್ ಓವರ್ ಆಲ್ ಅದನ್ನು ನಂದಿಸ್ತಾರೆ. ಆ ನ್ಯಾಷನಲ್ ಹೈವೇನಲ್ಲಿ ನೀವು ನೋಡ್ಬೋದು ಸುಮಾರು ಜನ ವೆಹಿಕಲ್ಗಳನ್ನೆಲ್ಲ ಒಂದಷ್ಟು ದೂರ ಹಿಂದೆನೇ ನಿಲ್ಲಿಸಿ ವಿಡಿಯೋಗಳನ್ನೆಲ್ಲ ಮಾಡ್ತಿರೋದು. ಯೂಶಲಿ ಈ ಸ್ಲೀಪರ್ ಕೋಚ್ ಬಸ್ ಒಳಗಡೆ ಮಧ್ಯ ನಡೆಯೋದಕ್ಕೆ ಜಾಗ ಇರುತ್ತಲ್ಲ, ಅಂದರೆ ಸೀಟ್ ಬಿಟ್ಟು ಮಧ್ಯ ನಡೆಯೋದಕ್ಕೆ ಜಾಗ ಇರುತ್ತಲ್ಲ, ಅದು ತುಂಬ ಕಂಜೆಸ್ಟೆಡ್ ಆಗಿರುತ್ತೆ. ಜಸ್ಟ್ ಒಬ್ಬರು ನಡ್ಕೊಂಡು ಹೋಗ್ಬೋದು ಒಂದು ಸೈಡಲ್ಲಿ. ಇನ್ನೊಬ್ರು ಯಾರಾದ್ರೂ ನಿಂತಿದ್ದಾರೆ ಅಂದರೆ ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಹೋಗೋದು ಕೂಡ ಟೈಮ್ ತಗೊಳುತ್ತೆ. ಅಂತ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಈ ಕ್ಯಾಬಿನ್ ಡೋರ್ ಕೂಡ ಓಪನ್ ಮಾಡಿಲ್ಲ ಯಾರು, ಈ ಡ್ರೈವರ್ 1 ಡ್ರೈವರ್ 2 ಇಬ್ಬರು ಇದ್ದಾರಲ್ಲ, ಇಬ್ಬರು ಇಳಿದು ಅವರು ಫೈರ್ನ ನಂದಿಸೋಕೆ ಟ್ರೈ ಮಾಡಿದ್ದಾರೆ. ಅದಾದಮೇಲೆ ಎಮರ್ಜೆನ್ಸಿ ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾನಂತೆ ಯಾರು, ಡ್ರೈವರ್ 2. ಆಮೇಲೆ ಇನ್ನೊಂದು ಪಾಯಿಂಟ್ನ ಹೇಳೋದನ್ನ ಮರ್ತೆ, ಯಾವಾಗ ಪೆಟ್ರೋಲ್ ಟ್ಯಾಂಕ್ ಯಾವುದು ಬೈಕ್ದು ಪೆಟ್ರೋಲ್ ಟ್ಯಾಂಕ್ದು ಕ್ಯಾಪ್ ಓಪನ್ ಆಗುತ್ತೋ ಅದಾದಮೇಲೆ ಯಾವಾಗ ಇದು ಫ್ರಿಕ್ಷನ್ ಇಂದ ಫೈರ್ ಆಗುತ್ತೋ, ಫೈರ್ ಆದ ಮೇಲೆ ಬಸ್ ಮುಂದ್ಗಡೆನೆ 12 ವೋಲ್ಟ್ಸ್ದು 2 ಬ್ಯಾಟ್ರಿಗಳಿರುತ್ತದೆ. ಆ ಬ್ಯಾಟ್ರಿಗಳಿರೋ ಕಾರಣಕ್ಕೆ ಆ ಬೆಂಕಿ ಇನ್ನೂ ಜೋರಾಗಿ ಹಚ್ಕೊಂಡಿದೆ. ಆ ಬೆಂಕಿನ ನಂದಿಸೋಕ್ ಆಗಿಲ್ಲ. ಬಸ್ ಒಳಗಡೆ ನೀವು ಯಾವ್ಯಾವ ಮೆಟೀರಿಯಲ್ ಹಾಕಿ ಅದನ್ನ ಬಸ್ನ ನೀವು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತ ನೀವು ನೋಡೋದಾದ್ರೆ ಕರ್ಟೆನ್ಸ್ಗಳನ್ನ ನೀವು ನೋಡ್ಬೋದು, ಎಲ್ಲ ಕ್ಲಾತಿಂಗ್ ಇರುತ್ತೆ. ಮತ್ತೆ ಸೀಟ್ಗಳನ್ನ ಲೆದರಲ್ಲಿ ಮಾಡಿರ್ತಾರೆ, ಕೆಲವರು ಅದ್ರ ಮೇಲೊಂದು ಕವರ್ ಹಾಕಿರ್ತಾರೆ, ಅದೆಲ್ಲ ಕಾಟನ್ ಅಥವಾ ಇನ್ನೊಂದು ಏನಿರುತ್ತೆ. ಆಮೇಲೆ ಮತ್ತೆ ಬ್ಲಾಂಕೆಟ್ ಇರುತ್ತೆ, ಪಿಲ್ಲೋ ಇರುತ್ತೆ, ಪಿಲ್ಲೋ ಕವರ್ ಇರುತ್ತೆ. ಮತ್ತೆ ಓಡಾಡೋ ಜಾಗದಲ್ಲಿ ಕೆಲವರು ಆ ಮ್ಯಾಟ್ಗಳನ್ನ ಹಾಕಿರ್ತಾರೆ. ದಟ್ ಈಸ್ ಸಮ್ ಟೈಮ್ ಅದು ರಬ್ಬರ್ ಮ್ಯಾಟ್ ಇರುತ್ತೆ, ಸಮ್ ಟೈಮ್ ಬೇರೆ ಮೆಟೀರಿಯಲ್ ಮ್ಯಾಟ್ ಇರುತ್ತೆ. ಅದೆಲ್ಲ ಫ್ಲೇಮೇಬಲ್, ಅಂದ್ರೆ ಬೆಂಕಿ ಹಚ್ಕೊಳ್ಳುವಂತ ಎಲ್ಲ ವಸ್ತುಗಳೇ. ಸೊ ಅದೇ ಕಾರಣಕ್ಕೆ ಬೆಂಕಿ ಹಚ್ಕೊಂಡ ಸಮಯದಲ್ಲಿ ಯಾವಾಗ ಹೊಗೆ ಅನ್ನೋದು ಜಾಸ್ತಿ ಆಗುತ್ತೋ ಜನಗಳು ಅಲ್ಲಿಂದ ಆಚೆಗೆ ಬರೋದಕ್ಕೆ ಆಗೋದಿಲ್ಲ. ಅಂದ್ರೆ ಗಾಬರಿನಲ್ಲಿ ಆ ಲೈನಲ್ಲಿ ನೀವು ನಿಂತ್ಕೊಂಡ್ರೆ, ಆ ಬಸ್ ಒಳಗಡೆ ನೀವು ನೋಡಿದ್ರೆ ನಿಂತ್ಕೊಂಡ್ರೆ ಅಷ್ಟು ಫಾಸ್ಟ್ ಆಗಿ ಜನಗಳು ಮೂವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಕಂಜೆಸ್ಟ್ ಆಗಿದೆ ಜಾಗ. ಅಂಡ್ ಆ ಟೈಮಲ್ಲಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ನ ಇಟ್ಕೊಂಡು ಡ್ರೈವರ್ 2 ಅವರು ಆ ಎಮರ್ಜೆನ್ಸಿ ಡೋರ್ನ ಟ್ರೈ ಮಾಡ್ತಾರೆ. ಅದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇವರು ಗ್ಲಾಸ್ಗಳನ್ನ ಹೊಡೆದಾಕಿ ಅಲ್ಲಿಂದ ಜನಗಳನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಅಂತ ಮೈಂಡ್ ಸೆಟ್ಟು ಆ ಡ್ರೈವರ್ 1ಗೆ ಇದ್ದಿದ್ರೆ ಐ ಥಿಂಕ್ ಜಾಸ್ತಿ ಜನಗಳನ್ನ ಸೇವ್ ಮಾಡಬಹುದಾಗಿತ್ತು ಅನ್ನುವಂಥ ಮಾತುಗಳು ನಡೀತಾ ಇದೆ. ಆ ಬಸ್ ಒಳಗಡೆ ಯಾರ್ಯಾರು ಸತ್ತು ಹೋಗಿದ್ದಾರೆ ಅವರನ್ನ ಐಡೆಂಟಿಫೈ ಮಾಡಲಿಕ್ಕೆ DNA ಟೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದಕ್ಕೆ ಮುಂಚೆ ನೀವು ಅಹಮದಾಬಾದಲ್ಲಿ ಪ್ಲೇನ್ ಕ್ರ್ಯಾಶ್ ಆದಾಗ ನೀವು ನೋಡ್ಬೋದು, ಎಲ್ಲರೂ ಸುಟ್ಟು ಭಸ್ಮ ಆಗಿರುವಂಥ ಸ್ಕೆಲಿಟನ್ಗಳನ್ನ ನೀವು ಆಚೆಗೆ ಎತ್ಕೊಂಡ್ಬಂದ್ರೆ ಯಾರ ದೇಹ ಇದು ಅಂತ ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಕೂಡ ಗುರ್ತು ಇರೋದಿಲ್ಲ. ಬೆಂಕಿನಲ್ಲಿ ಸತ್ತವರ ಪರಿಸ್ಥಿತಿ ಆ ರೀತಿ ಆಗಿರುತ್ತೆ. ಸೊ ಇವಾಗ DNA ಟೆಸ್ಟ್ ಏನೋ ನಡೆಸಿ ಯಾರ್ಯಾರ ಕುಟುಂಬಕ್ಕೆ ಆ ದೇಹ ಸೇರಬೇಕೋ ಅವರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿರುವಂಥ ಸ್ಟೇಟು ಯಾರ್ಯಾರು ಬೆಂಕಿನಲ್ಲಿ ಸತ್ತು ಹೋಗಿದ್ದಾರೋ ಅವರಿಗೆ 5 ಲಕ್ಷವನ್ನು ಅನೌನ್ಸ್ ಮಾಡಿದ್ದಾರೆ. ಗಾಯ ಯಾರ್ಯಾರು ಕೊಂಡಿದ್ದಾರೋ ಆ ಬೆಂಕಿ ಆಹುತಿಯಿಂದ ಅವರಿಗೆ 2 ಲಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು PM ಅವರ ನಿಧಿಯಿಂದ ಒಂದಷ್ಟು 2 ಲಕ್ಷ ಏನೋ ಬರ್ತಿದೆ ಸತ್ತವರ ಸಂಖ್ಯೆಗೆ. ಗಾಯ ಆದವರ ಸಂಖ್ಯೆಗೇನೋ 50,000 ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಮಾಹಿತಿ ಏನಂದ್ರೆ, ಆ ಬಸ್ಸಿನ ಪರಿಸ್ಥಿತಿನ ನೀವು ನೋಡಿದ್ರೆ ಬಸ್ ಡ್ರೈವರ್ ಇದಾರಲ್ಲ ಅವರ ಪಕ್ಕದ ಡೋರು ಅದು ವರ್ಕೇ ಆಗ್ತಿರಲ್ವಂತೆ, ಜಾಮ್ ಆಗಿರುತ್ತಂತೆ. ಅಂಡ್ ಎರಡನೇದೇನಂದ್ರೆ ಆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇದೆಯಲ್ಲ ಅದು ಕೂಡ ಜಾಮ್ ಆಗಿರುತ್ತಂತೆ. ಸೊ ಇವಾಗ ಕಾವೇರಿ ಟ್ರಾವೆಲ್ಸ್ ಅವರ ಆ ಓನರ್ನ ಕೂಡ ಅವ್ರ ಮೇಲೂ ಕೂಡ ಕೇಸ್ ಫೈಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಆ ಬಸ್ಸು ರಿಜಿಸ್ಟರ್ ಆಗಿರೋದು ಅದನ್ನೆಲ್ಲ ನೀವು ಕೂಡ ನೋಡೋದಾದ್ರೆ ಫಸ್ಟ್ ಅದು ದಿಯು ದಾಮನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅದಾದಮೇಲೆ ಅಲ್ಲಿಂದ ಒಡಿಶಾಗೆ ಟ್ರಾನ್ಸ್ಫರ್ ಆಗಿದೆ. ಒಡಿಶಾಗೆ ರಿಜಿಸ್ಟರ್ ಆಗಿ ಜಸ್ಟ್ 6 ಮಂತ್ಸ್ ಆಗಿದೆ ಅಂತೆ. ಇನ್ನು ಕೆಲವು ಮಾಹಿತಿ ಪ್ರಕಾರ ಅದು ಸ್ಲೀಪರ್ ಬಸ್ ಅಲ್ವಂತೆ, ಅದನ್ನ ಸ್ಲೀಪರ್ ಬಸ್ ಆಗಿ ಕನ್ವರ್ಟ್ ಮಾಡಿರೋದು AC ಸ್ಲೀಪರ್ ಆಗಿ. ಅಂಡ್ ಇತ್ತೀಚೆಗೆ ಬರುವಂತ AC ಸ್ಲೀಪರ್ ವೋಲ್ವೋ ಲಕ್ಸುರಿ ಇರುತ್ತಲ್ಲ ಡಬಲ್ ಆಕ್ಸೆಲ್, ಆ ಬಸ್ಗಳಲ್ಲೆಲ್ಲ ಈ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಈ ಫೈರ್ ಆಗಲಿ ಬೇರೆ ಇನ್ನೊಂದೇನೇ ಆಗಲಿ ಅಲ್ರಾಮ್ಗಳು ಬರುತ್ತಂತೆ. ಅಂದ್ರೆ ಎಲ್ಲ ಸ್ಲೀಪರ್ ಬಸ್ಸಲ್ಲಿ ಆಬ್ವಿಯಸ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಮುಂದೆ ಏನು ನಡೀತು ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ಬ್ರೇಕ್ ಹಾಕುವಂಥ ಸಿಚುವೇಶನ್ಗಳು ಯೂಶಲಿ ಮಾಡ್ತಾರೆ. ಏನೋ ಒಂದು ಮಧ್ಯೆ ಅಡ್ಡ ಬಂದರೂ ಕೂಡ ಸಡನ್ ಆಗಿ ಬ್ರೇಕ್ ಹಾಕ್ತಾರೆ. ಏನೋ ಬಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು ಸುಮಾರು ಜನ ಹಂಗೆ ಕೂಡ ಮಲ್ಕೊತಾರೆ. ಈ ಎಲ್ಲ ಸಿಚುವೇಶನ್ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಆ ಎಮರ್ಜೆನ್ಸಿ ಅನ್ನುವಂಥ ಒಂದು ಅಲಾರಾಮ್ ಬಂದಿದ್ರೆ ಎಷ್ಟೋ ಜನ ಹೇಳ್ತಿದ್ರೇನೋ, ನಿದ್ದೆಯಿಂದ ಎದ್ದಿದ್ರೆ ಎಷ್ಟೋ ಜನ
ಆ ಡೋರ್ ಹೊಡೆಯೋದಕ್ಕೆ ಏನೋ ಒಂದಷ್ಟು ಗ್ಲಾಸ್ ಹೊಡೆಯೋದಕ್ಕೆ ಏನೋ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಅವರು ಕೂಡ ಸಾವಿಂದ ಬಚಾವಾಗ್ತಿದ್ರೇನೋ. ಆ ಎಮರ್ಜೆನ್ಸಿ ಅಲಾರಾಮ್ ಸಿಸ್ಟಮ್ ಇಲ್ಲದೆ ಇರೋದು, ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ವರ್ಕ್ ಆಗದೆ ಇರೋದು, ಇವನು ಯಾರೋ ಕುಡ್ಕೊಂಡು ಬೈಕ್ ಓಡಿಸ್ಕೊಂಡು ಬರ್ತಿರೋದು, ಅದು ಒನ್ ವೇನಲ್ಲಿ ಆಪೋಸಿಟ್ ರೋಡಲ್ಲಿ, ಆಪೋಸಿಟಲ್ಲಿ ಬಂದು ಅಲ್ಲೆಲ್ಲೋ ಬಿದ್ದು ಮಧ್ಯ ಬೈಕ್ ಬಿದ್ದಿರೋದು, ಮಳೆ ಬರ್ತಿರೋದು, ಆ್ಯಂಡ್ ಆಲ್ಸೋ ಡ್ರೈವರ್ಗೆ ಆ ಬೈಕ್ ಬಿದ್ದಿದೆ ಅನ್ನುವಂಥ ಒಂದು ವಿಸಿಬಿಲಿಟಿನೇ ಕರೆಕ್ಟಾಗಿ ಕಾಣದೇ ಇರೋದು, ಈ ಎಲ್ಲ ಸಿಚುವೇಶನ್ಗಳಿಂದ ಇವತ್ತು ಸುಮಾರು 19ರಿಂದ 20 ಜನಗಳ ಸಾವಾಗಿದೆ. ಸೊ ಇದಾಗಿತ್ತು ಬಸ್ ಫೈರ್ ಇನ್ಸಿಡೆಂಟ್. ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದೇ ಒಂದು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರು ಕೂಡ, ಯಾವುದೇ ಒಂದು ಬಸ್ ಹತ್ತಬೇಕು ಅಂತ ಅಂದ್ಕೊಂಡ್ರು ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಎಲ್ಲಿದೆ ಅದನ್ನು ನೋಡಿ. ಈ ಯೂಶಲಿ AC ಸ್ಲೀಪರಲ್ಲಿ ಗ್ಲಾಸ್ಗಳನ್ನೆಲ್ಲ ನೀವು ವಿಂಡೋಗಳನ್ನೆಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ, ಅದು ಗ್ಲಾಸ್ ಕ್ಲೋಸ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಆ ಗ್ಲಾಸ್ನ ಹೊಡೆಯೋದಕ್ಕೆ ಬೇಕಾದಂಥ ಒಂದು ಐರನ್ ಮೆಟಲ್ ಏನಿದೆಯಾ ಅದು ಅಲ್ಲಿದೆಯಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಸಮ್ಟೈಮ್ ಏನಾಗುತ್ತೆ, ನೀವು ಯಾವುದೋ ಒಂದು ಟ್ರಾವೆಲ್ಸಲ್ಲಿ ಬಸ್ನ ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡಿರ್ತೀರ, ಆ ಬಸ್ಸಲ್ಲಿ ನಿಮಗೆ ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಮ್ಟೈಮ್ ಸಾಕೆಟ್ ಆಗಲಿ, ಮತ್ತು ಇನ್ನೊಂದೇನೋ ಎಮರ್ಜೆನ್ಸಿಗೆ ಅದು ಗ್ಲಾಸನ್ನು ಹೊಡೆಯೋದಕ್ಕೆ ಏನೋ ಒಂದು ಮೆಟಲ್ ಇರುತ್ತಲ್ಲ ಅದಾಗಲಿ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಂತ ನೀವು ನೋಡೋದಕ್ಕೆ ಆ ಸೈನ್ ಆಗಲಿ, ಸೈನ್ ಇರುತ್ತಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಈ ಕಡೆ ಇದೆ ಅಂತ ಹೇಳ್ಬಿಟ್ಟು ಆ ಸೈನ್ ಆಗಲಿ, ಇಂಥ ಸಣ್ಣ ಸಣ್ಣ ವಿಷಯಗಳು ಇಲ್ಲ ಅಂದ್ರೂ ಕೂಡ ನೀವು ವಾಯ್ಸ್ ರೈಸ್ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರೂ ರೆಸ್ಪಾನ್ಸಿಬಲ್. ಆ ವಾಯ್ಸ್ನ ರೈಸ್ ಮಾಡಲಿಲ್ಲ ಅಂದರೆ ಅದಕ್ಕೆ ಎಲ್ಲ ಸ್ಟಾರ್ಗಳು, ಹೈ ಸ್ಟಾರ್ಗಳು ಹೋಗ್ಬಿಡುತ್ತೆ, ಅಂದರೆ ರೇಟಿಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜನಗಳು ಹತ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂಥರ ಸಿಚುವೇಶನ್ ಏನಾಗುತ್ತೆ, ಈ ಹಬ್ಬಗಳಲ್ಲಿ ಯೂಶಲಿ ಮೊನ್ನೆ ದೀಪಾವಳಿ ಅಂತ ನೋಡಿದಾಗ ನೀವು ನೋಡಿದ್ರೆ ಬಸ್ ಪ್ರೈಸು 1000 ಇದ್ದಿದ್ದು ಎಲ್ಲ 3000 ಮಾಡಿರ್ತಾರೆ. ಆ ಬಸ್ಗಳು ಎಂತೆಂಥ ಕಂಡೀಷನಲ್ಲಿ ಇರುತ್ತೆ, ಎಲ್ಲ ಬಸ್ಗಳನ್ನೂ ಕೂಡ ಬಿಟ್ಟಿರ್ತಾರೆ, ನಡಿ ಓಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಪ್ಯಾಸೆಂಜರ್ಸ್ಗಳು ಏನಾಗಿರುತ್ತೆ, ನಮ್ಮ ಊರಿಗೆ ಹೋಗಬೇಕು, ಹಬ್ಬ ಆಚರಣೆ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಸೇಫ್ಟಿ ಕನ್ಸರ್ನ್ ಅನ್ನೋದು ಸಾಮಾನ್ಯ ಜನಗಳ ಜೀವನಕ್ಕೆ, ಅವರ ಒಂದು ಲೈಫ್ ಸ್ಟೈಲ್ಗೆ ಬೆಲೆಯನ್ನು ಕೊಡೋದು ತುಂಬ ಕಮ್ಮಿ ಇದೆ. ನೀವೇ ಯೋಚನೆ ಮಾಡಿ, ಆ ಸಿಚುವೇಶನಲ್ಲಿ ನಾವೇ ಇದ್ದಿದ್ರೆ ನಮ್ದುಗಳದ್ದು ಏನು ತಪ್ಪಿತ್ತು? ನಮ್ಗಳದ್ದು ಏನೂ ತಪ್ಪಿಲ್ಲ. ಏನೂ ತಪ್ಪಿಲ್ಲದೇ ಈ ರೀತಿ ಒಂದು ಸಿಚುವೇಶನಲ್ಲಿ ತಗಲಾಕೊಂಡು ಸಾವನ್ನಪ್ಪೋದು. ಆ್ಯಂಡ್ ಬೆಂಗಳೂರಿನ ಒಂದು ಫ್ಯಾಮಿಲಿ ಕೂಡ ಸಾವನ್ನಪ್ಪಿದೆ, ಲೈಕ್ ಗಂಡ ಹೆಂಡ್ತಿ ಮಗ ಮಗಳು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಎಷ್ಟೋ ಜನ ಅಲ್ಲಿ ಫ್ಯಾಮಿಲಿನಲ್ಲಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಸೊ ಈಗ ಆ ಸಾವಿಗೆ ಬೆಲೆ ಕಟ್ಟೋರು ಯಾರು? 5 ಲಕ್ಷ 2 ಲಕ್ಷ ಇವ್ರು ಕೊಟ್ಟುಬಿಟ್ರೆ ಏನಾಗುತ್ತೆ? ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರಕ್ಕಾಗತ್ತೆ? ಆಗಲ್ಲ. ಐ ಥಿಂಕ್ ನೈಟ್ ಟೈಮಲ್ಲಿ ಆಮೇಲೆ ಓವರ್ ಸ್ಪೀಡಾಗಿ ಓಡಿಸೋದು ಡ್ರೈವರ್ಗಳೆಲ್ಲ, ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಾನೆಲ್ಲರೂ ಮಾಡ್ತಾರೆ ಅಂತ ಹೇಳ್ತೇನೆ, ಮಾಡೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಮಾಡ್ದಲೇ ನಿಯತ್ತಾಗಿ ಓಡಿಸೋರು ತುಂಬ ಜನ ಇದ್ದಾರೆ, ತುಂಬ ಒಳ್ಳೆಯವರೆಲ್ಲ ಇದ್ದಾರೆ. ಈ ಇನ್ಸಿಡೆಂಟ್ ನಡೆದ ಮೇಲೆ AP-ನಲ್ಲಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡೂ ಕಡೆ ಪೊಲೀಸ್ನವ್ರುಗಳೆಲ್ಲ ಈ ಮೇನ್ ಜಂಕ್ಷನ್ ಇರುತ್ತಲ್ಲ, ಯಾರ್ಯಾರು ಪ್ಯಾಸೆಂಜರ್ಸ್ಗಳೆಲ್ಲ ಹತ್ಕೊಂತಾರಲ್ಲ, ಅಂಥ ಜಂಕ್ಷನ್ಗಳಲ್ಲಿ ಲಾರಿಗಳಾಗಲಿ ಬಸ್ಗಳಾಗಲಿ ಯಾವುದೇ ವೆಹಿಕಲ್ಗಳಾಗಲಿ ಅದನ್ನೆಲ್ಲ ಹೆವಿ ವೆಹಿಕಲ್ಗಳನ್ನ ನಿಲ್ಲಿಸಿ ಅವರ ಡ್ರೈವರ್ಸ್ಗಳನ್ನ ಆಚೆಗೆ ಕರೆದು ಸೇಫ್ಟಿ, ಆ ವೆಹಿಕಲ್ ಸೇಫ್ಟಿ ಏನಿದೆ ಅದನ್ನು ಚೆಕ್ ಮಾಡೋದು, ಅವ್ರದ್ದು ಲೈಸೆನ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡೋದು. ಅಂಡ್ ಆಲ್ಸೋ ಅವ್ರಿಗೆ ವಾಟರ್ ಬಾಟಲ್ ಕೊಟ್ಟು ನೀರು ಕುಡಿ, ಮುಖ ತುಳಿ ಅಂತ ಹೇಳೋದು. ನಿಮ್ಗೆ ಎಲ್ಲೇ ನಿದ್ದೆ ಬಂದ್ರೂ ಸೈಡ್ಗೆ ಗಾಡಿನ ಹಾಕಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮುಗಿಸ್ಕೊಂಡು ಗಾಡಿನ ಓಡಿಸಿ. ಅರ್ಜೆಂಟಲ್ಲಿ ಬೆಳಗ್ಗೆನೇ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಇದ್ರೂ ಗಾಡಿ ಓಡಿಸೋದು, ಅದನ್ನೆಲ್ಲ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇದೆಲ್ಲ ಒಂದು ಸೇಫ್ಟಿ ಮೆಜರ್ಸ್ಗಳು, ಪ್ಯಾಸೆಂಜರ್ಸ್ಗಳು ತೊಗೊಳಕ್ಕೆ ಆಗದೇ ಇರುವಂಥ ಸೇಫ್ಟಿ ಮೆಜರ್ಸ್ಗಳನ್ನ ಈ ಟ್ರಾವೆಲ್ ಏಜೆನ್ಸಿಗಳೇ ತೊಗೋಬೇಕು. ಸೊ ಇದಾಗಿತ್ತು ಬಸ್ ಟ್ರಾಜಿಡಿ. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.